ಬಹುಶಃ ಇಡಿ ಅವ್ರದ್ದು ಪೂರ್ಣ ಪ್ರಮಾಣದ ಮಾಹಿತಿ ಅಂತ ನನಗೆ ಅನಿಸ್ತಿಲ್ಲ. ಹತ್ತತ್ರ 3,000-4,000 ಕೋಟಿ ರೂಪಾಯಿ ಮೂಡಾದಲ್ಲಿ ಭ್ರಷ್ಟಾಚಾರ ಆಗಿದೆ. 700 ಕೋಟಿ ಅನ್ನೋದು ಅದು ಅರ್ಧ ಸತ್ಯ ಮಾತ್ರ, ಪೂರ್ಣ ಸತ್ಯ ಅಲ್ಲ. ಪೂರ್ಣ ಸತ್ಯ ಅಂದ್ರೆ 3,000-4,000 ಕೋಟಿ. ಅವರು ಪ್ರಾರಂಭಿಕ ವರದಿಯಲ್ಲಿ 700 ಕೋಟಿ ರೂಪಾಯಿ ಮಾಹಿತಿ ಸಿಕ್ಕಿರ್ಬೋದು. ಸಮಗ್ರ ಪ್ರಮಾಣದ ತನಿಖೆ ನಡೆದ್ರೆ 3,000-4,000 ಕೋಟಿ ದಾಟುತ್ತೆ. ಅಲ್ಲ, ಬೇರೆ ಬೇರೆಯವ್ರದ್ದೆಲ್ಲ ಇದೆ, ಬರೀ ಮೂಡ ಒಂದರಲ್ಲಿ ಅಂತ ಅನ್ಕೋಬೇಡಿ. ಮೂಡ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಡೆವಲಪ್ಮೆಂಟ್ ಅಥಾರಿಟಿಗಳ ಬಗ್ಗೆಯೂ ಕೂಡ ಒಂದು ತನಿಖೆ ಆಗ್ಬೇಕಾದ ಅವಶ್ಯಕತೆ ಇದೆ. ಈ ತರದ ಪ್ರಕರಣ ಬರೀ ಮೂಡ ಒಂದರಲ್ಲಿ ಆಗಿರುತ್ತೆ ಅಂತ ಅನ್ಕೋಬೇಡಿ. ಬಿಡಿಎ ಪ್ರಮಾಣ ಇನ್ನೂ ದೊಡ್ಡದಿರುತ್ತೆ. ನ್ಯಾಯಾಲಯದ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಈ ರೀತಿಯ ವರದಿ ಇಡಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೇಳಿಕೆಯೂ ಕೂಡ ಮುಖ್ಯಮಂತ್ರಿಯಾಗಿ ಅವ್ರ ಹೇಳಿಕೆ ಕೊಡೋದು ಕೂಡ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರಕ್ಕೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಕೆಲವು ವಿಷಯದಲ್ಲಿ ಜಾಣಮರವನ್ನು ವ್ಯಕ್ತಪಡಿಸ್ತಾರೆ, ಕೆಲವು ವಿಷಯದಲ್ಲಿ ಓವರ್ ಆಕ್ಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಕೆಲವು ವಿಷಯದಲ್ಲಿ ಸೈಲೆಂಟ್, ಕೆಲವು ವಿಷಯದಲ್ಲಿ ಓವರ್ ಆಕ್ಟ್. ಈಗ ಇಂಥ ವಿಷಯ ಬಂದಾಗ ಸೈಲೆಂಟ್. ಮುಂಚೆ ಜನಾಂದೋಲನ ಅಂದ್ರು, ಸಿದ್ದರಾಮೋತ್ಸವ ಅಂದ್ರು, ಮತ್ತೆ ಕಾಂಗ್ರೆಸ್ ಪಕ್ಷದ ಚಿನ್ನದ ಅಡಿಯಲ್ಲೇ ಮಾಡ್ಬೇಕಂತ ಹೇಳಿದ್ರು. ಈಗ ಚುನಾವಣೆಯಲ್ಲಿ ಗೆದ್ರು ಅಂದ ತಕ್ಷಣನೇ ಭ್ರಷ್ಟಾಚಾರಕ್ಕೆ ರಾಜ್ಯದ ಜನ ಸಮರ್ಥನೆ ಕೊಟ್ರು ಅಂತ ಕಾಂಗ್ರೆಸ್ ಪಾರ್ಟಿ ಭಾವಿಸಬಾರದು. ಅವರು ಅಧಿಕಾರದಲ್ಲಿರೋ ಪಾರ್ಟಿ ಜನೋತ್ಸವಗಳನ್ನು ಮಾಡ್ಕೊಳ್ಬಹುದು, ಮಾಡೋದಕ್ಕೇನು ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ, ಏನ್ ಘನಕಾರ್ಯ ಮಾಡಿದಿರಿ ಅಂತ ಉತ್ಸವ ಮಾಡ್ತೀರಿ? ನೀವೇನ್ ಘನಕಾರ್ಯ ಮಾಡಿದಿರಿ? ಈ 1.5 ವರ್ಷದಲ್ಲಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಯಾವ ಯೋಜನೆ ಕೈಗೆತ್ಕೊಂಡಿದ್ದೀರಿ? ಎಷ್ಟು ಬಂಡವಾಳ ಹೂಡಿಕೆ ಮಾಡಿದ್ದೀರಿ? ಜನ ಮೆಚ್ಚುವಂತ ರೀತಿಯಲ್ಲಿ. ಈಗ ಒಂದ್ ಕಡೆ ಬೆಲೆ ಏರಿಕೆ ಮಾಡಿ, ಇನ್ನೊಂದ್ ಕಡೆ ಗ್ಯಾರಂಟಿ ಕೊಟ್ಟಿವಿ ಅನ್ನೋದು ಬಿಟ್ಟು, ಇನ್ನೊಂದ್ ಕಡೆ ನೀವು ಸಮಗ್ರ ಬದಲಾವಣೆಗೆ ಏನು ಯೋಜನೆ ರೂಪಿಸಿದ್ರಿ ಹೇಳಿ, ಸ್ಪಷ್ಟಪಡಿಸಿ. ಅಂದ್ರೆ ಉತ್ಸವ ಯಾತಕ್ಕೆ? ಮೂಡದ ಹಗರಣಕ್ಕ, ವಾಲ್ಮೀಕಿ ಹಗರಣಕ್ಕ, ಅಬ್ಕಾರಿ ಇಲಾಖೆಯಲ್ಲಿ ನಡೆಸಿದ ಭ್ರಷ್ಟಾಚಾರಕ್ಕ ಉತ್ಸವ? ಭ್ರಷ್ಟಾಚಾರದ ಉತ್ಸವ ನಡೆಸೋದು ಒಳ್ಳೇದು. ನಾನು ಹೇಳ್ತೀನಲ್ಲ, ಈಗ ಯಾರು ದುಡ್ಡನ್ನು ಕೊಟ್ರು? ಕಾಂಗ್ರೆಸ್ ಪಾರ್ಟಿ ದುಡ್ಡು ಕೊಟ್ರ? ಬೆಲೆ ಏರಿಕೆ ಮಾಡಿ ಕೊಟ್ರು, ಬೆಲೆ ಏರಿಸಿದ್ರು ಕೊಟ್ರು. ಭಾರತೀಯ ಜನತಾ ಪಾರ್ಟಿಗೆ ಗ್ಯಾರಂಟಿ ವಿರುದ್ಧ ಮಾತಾಡಕ್ಕೆ ನೈತಿಕತೆ ಇದೆ ಮಹಾರಾಷ್ಟ್ರ ಚುನಾವಣೆ ನಡೆದ ನಂತರ? ಯಾಕೆ ಅಲ್ಲೂ ಕೂಡ ನೀವು ಘೋಷಣೆ ಮಾಡಿದ್ರು? ಇಲ್ಲಿ ಈ ತರ ಬೆಲೆ ಏರಿಕೆ ಮಾಡಿಲ್ಲ ನಾವು. ನೋಡಿ, ಯುದ್ಧ ನೀತಿ ಅಂತ ಒಂದಿರುತ್ತೆ. ಯುದ್ಧ ನೀತಿಯ ಭಾಗ ಏನು ಅಂದ್ರೆ, ಶತ್ರು ಯಾವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೋ ಆ ಅಸ್ತ್ರವನ್ನ ನಿಶಸ್ತ್ರಗೊಳಿಸೋದಕ್ಕೆ ಅದೇ ಅಸ್ತ್ರವನ್ನು ಬಳಕೆ ಮಾಡಬೇಕಾಗಿರೋದು ಯುದ್ಧ ನೀತಿಯ ಭಾಗ. ನಾವು ಯುದ್ಧ ನೀತಿಯ ಭಾಗವಾಗಿ ಕೆಲವು ಸ್ಟ್ರಾಟಜಿಯನ್ನ ಬಳಕೆ ಮಾಡ್ಕೊಂಡಿದ್ದೀವಿ, ಅದು ಯುದ್ಧ ನೀತಿಯ ಭಾಗ. ಹಾಗಂತ ಮೂಲಸೌಕರ್ಯದ ಅಭಿವೃದ್ಧಿ ನಿಲ್ಸಿಲ್ಲ. ನಡೆದಲ್ಲ, ಅಲ್ಲಿ ಮೂಲಸೌಕರ್ಯದ ಅಭಿವೃದ್ಧಿ ನಿಲ್ಸಿದೀವ. ಬೆಲೆ ಏರಿಕೆ ಮಾಡಿಲ್ಲ. ಇಲ್ಲಿ ಉತ್ತಾರ ಬೆಲೆನೂ ಏರಿಸಿದ್ರಲ್ಲ. ಇಲ್ಲಿ ಇಷ್ಟು ಬೇಗ ನೀವು ಕೇಳಬಾರ್ದು ಪ್ರಶ್ನೆನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.